ಉತ್ತರ ಕರ್ನಾಟಕ ನ್ಯೂಸ್. ಇದು ಕನ್ನಡದ ಉಸಿರು. ಭಾರತದ ಪ್ರಮುಖ ಫಿನ್ಟೆಕ್ ಸಂಸ್ಥೆಯಾದ ಕ್ರೆಡ್ನ ಸಂಸ್ಥಾಪಕರಾದ ಕುನಾಲ್ ಶಾ ಅವರನ್ನ ಮೆಟಾ ಒಡೆತನದ ಪ್ರಸಿದ್ಧ ಮೆಸೇಜಿಂಗ್ ಆ್ಯಪ್ ವಾಟ್ಸಪ್ನ ಜಾಗತಿಕ ಮುಖ್ಯಸ್ಥರಾಗಿ ನೇಮಕ ಮಾಡಲಾಗಿದೆ. ತಂತ್ರಜ್ಞಾನ ವಲಯದಲ್ಲಿ ಇದೊಂದು ಅತ್ಯಂತ ಮಹತ್ವದ ಬೆಳವಣಿಗೆಯಾಗಿದೆ. ಕುನಾಲ್ ಶಾ ಭಾರತೀಯರಾಗಿರುವುದರಿಂದ ಭಾರತದ ಪಾಲಿಗೂ ಇದು ಹೆಮ್ಮೆಯ ಸಂಗತಿಯಾಗಿದೆ. ಕುನಾಲ್ ಶಾ ಅವರ ನಾಯಕತ್ವದಲ್ಲಿ ವಾಟ್ಸಪ್ ಜಾಗತಿಕ ಮಟ್ಟದಲ್ಲಿ ಹಲವು ಹೊಸ ಮೈಲಿಗಲ್ಲನ್ನು ತಲುಪುವ ನಿರೀಕ್ಷೆ ಇದೆ. ಈ ಮೂಲಕ ಗೂಗಲ್ನ ಸುಂದರ್ ಪಿಚಾಯ್ ಮತ್ತು ಮೈಕ್ರೋಸಾಫ್ಟ್ನ ಸತ್ಯ ನಡೆಲಾ ಅವರ ಸಾಲಿಗೆ ಈಗ ಕುನಾಲ್ ಶಾ ಕೂಡ ಸೇರ್ಪಡೆಯಾಗಿದ್ದಾರೆ. ವಿಶ್ವದಾದ್ಯಂತ ಬಿಲಿಯನ್ ಗಟ್ಟಲೆ ಬಳಕೆದಾರರನ್ನು ಹೊಂದಿರುವ ವಾಟ್ಸಪ್ನ ಅತ್ಯುತ್ತಮ ಜಾಗತಿಕ ಹುದ್ದೆಗೆ ಭಾರತೀಯ ಉದ್ಯಮಿಯೊಬ್ಬರನ್ನು ಆಯ್ಕೆ ಮಾಡಿರುವುದು ಭಾರತೀಯ ಸ್ಟಾರ್ಟ್ಅಪ್ ಮತ್ತು ತಂತ್ರಜ್ಞಾನ ರಂಗಕ್ಕೆ ಸಂದ ಗೌರವವಾಗಿದೆ. ವಾಟ್ಸಪ್ಗೆ ಜಗತ್ತಿನಲ್ಲಿ ಅತಿ ದೊಡ್ಡ ಮಾರುಕಟ್ಟೆ ಭಾರತವಾಗಿದೆ. ಭಾರತೀಯ ಗ್ರಾಹಕರ ಮನಸ್ಥಿತಿ ಮತ್ತು ಡಿಜಿಟಲ್ ಪೇಮೆಂಟ್ಸ್ ಮಾರುಕಟ್ಟೆಯನ್ನು ಕುನಾಲ್ ಶಾ ಅತ್ಯಂತ ಹತ್ತಿರದಿಂದ ಬಲ್ಲವರಾಗಿದ್ದಾರೆ. ಮೊದಲು ಫ್ರೀ ಚಾರ್ಜ್ ಮತ್ತು ನಂತರ ಕ್ರೆಡ್ ಆ್ಯಪ್ಗಳ ಮೂಲಕ ಭಾರತದಲ್ಲಿ ಡಿಜಿಟಲ್ ಕ್ರಾಂತಿ ಮಾಡಿದ ಕೀರ್ತಿ ಕುನಾಲ್ ಶಾ ಅವರಿಗೆ ಸಲ್ಲುತ್ತದೆ. ವಾಟ್ಸಪ್ ಇತ್ತೀಚಿನ ದಿನಗಳಲ್ಲಿ ಕೇವಲ ಚಾಟಿಂಗ್ ಆ್ಯಪ್ ಆಗಿ ಉಳಿಯದೆ ಬಿಸಿನೆಸ್ ಮತ್ತು ಪೇಮೆಂಟ್ಸ್ ಕಡೆಗೂ ಕೂಡ ಹೆಚ್ಚಿನ ಗಮನ ಹರಿಸುತ್ತಿರುವುದರಿಂದ ಕುನಾಲ್ ಶಾ ಅವರ ಅನುಭವ ಮೆಟಾ ಸಂಸ್ಥೆಗೆ ದಿಕ್ಸೂಚಿ ಆಗಲಿದೆ. ಕುನಾಲ್ ಶಾ ಅವರು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಈ ಮಹತ್ವದ ನಿರ್ಧಾರವನ್ನು ಅಧಿಕೃತವಾಗಿ ಘೋಷಿಸಿದ್ದಾರೆ. ನಾನು ವಾಟ್ಸಪ್ ಅನ್ನು ಜಾಗತಿಕವಾಗಿ ಮುನ್ನಡೆಸಲು ಮೆಟಾ ಸಂಸ್ಥೆಯನ್ನು ಸೇರುತ್ತಿದ್ದೇನೆ. ಮೆಟಾ ಕಂಪನಿಯು ಕ್ರೆಡ್ನಲ್ಲಿ ಹೂಡಿಕೆದಾರರಾಗಿ ಪ್ರವೇಶಿಸಿದೆ. ಈ ಹೂಡಿಕೆಯಿಂದಾಗಿ ಮೆಟಾ ಸಂಸ್ಥೆಗೆ ಕ್ರೆಡ್ ಬಳಕೆದಾರರ ಯಾವುದೇ ವೈಯಕ್ತಿಕ ಡೇಟಾ ಅಥವಾ ಮಾಹಿತಿ ಸಿಗುವುದಿಲ್ಲ ಎಂದು ಬಳಕೆದಾರರ ಗೌಪ್ಯತೆ ಕುರಿತು ಕೂಡ ಸ್ಪಷ್ಟಪಡಿಸಿದ್ದಾರೆ.